ನಥಿಂಗ್ ಈಸ್ ನೈಸ್ ಅಬೌಟ್ ನೈಸ್ ಪ್ರಾಜೆಕ್ಟ್. ಇದು ಕರ್ನಾಟಕಸ್ ಬಿಗ್ಗೆಸ್ಟ್ ಸ್ಕ್ಯಾಮ್. ಇದು ನಾನಲ್ಲ ಹೇಳ್ತಾ ಇರೋದು, ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕವಾದಂತ ತೀರ್ಪನ್ನ ಪ್ರಕಟಿಸಿದೆ. ಬೆಂಗಳೂರು ಮತ್ತೆ ಮೈಸೂರಿನ ಕಾರಿಡಾರ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ 1997ರಲ್ಲಿ ಏನು ಸೈನ್ ಆಗುತ್ತೆ. ಹಲವಾರು ದಶಕಗಳು ಕಳೆದೋಗಿದೆ. ಆದ್ರೆ ಇಲ್ಲಿವರೆಗೂ ಆ ಯೋಜನೆ ಅಡಿ ರೂಪಿಸಬೇಕಾದಂತ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಇಲ್ಲಿವರೆಗೂ ನಡೆದಿಲ್ಲ. ಉದಾಹರಣೆಗೆ 111 ಕಿಲೋಮೀಟರ್ ಬೆಂಗಳೂರಿಂದ ಮೈಸೂರವರೆಗೂ ಒಂದು ಎಕ್ಸ್ಪ್ರೆಸ್ ವೇ ಆಗಬೇಕಾಗಿತ್ತು, ಅದು 5 ಕಿಲೋಮೀಟರ್ಗೆ ಸ್ಥಗಿತ ಆಗಿದೆ. ಇನ್ನ ಪೆರಿಪೆರಲ್ ರಸ್ತೆ ಮಾಡ್ತೀನಿ ಅಂದ್ರು, ಲಿಂಕ್ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ರು, ಉತ್ತಮವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡ್ತೀನಿ ಅಂದ್ರು, 5 ಟೌನ್ಶಿಪ್ ನ ನಿರ್ಮಾಣ ಮಾಡ್ತೀನಿ ಅಂದ್ರು. ಈ ರೀತಿ ನಾನಾ ಅಂಶಗಳು ಒಂದಷ್ಟು ಮಾನದಂಡಗಳನ್ನ ಕೊಟ್ಕೊಂಡು ಯಾವ ಒಂದು FWA ಸೈನ್ ಆಗಿತ್ತು. ಬಟ್ ಇವತ್ತು ಇದು ಕಂಪ್ಲೀಟ್ಲಿ ವಯೋಲೇಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು 20,000ಕ್ಕೂ ಹೆಚ್ಚು ಎಕರೆಗಳು ರೈತರ ಕೃಷಿ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿಂದ ರೈತರಿಗೂ ಕೂಡ 67% ಜನಕ್ಕೆ ಕಾಂಪನ್ಸೇಷನ್ ಕೂಡ ದೊರಕದಿರ ಇವತ್ತು ರೈತರು ಬೀದಿಯಲ್ಲಿದ್ದಾರೆ. ಇವೆಲ್ಲ ನೋಡಿದಾಗ ಒಂದ್ ಕಡೆ ಉಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಒಂದು ಆದೇಶದ ಮೂಲಕ ರೈತರ ಎಕ್ಸೆಸ್ ಭೂಮಿಯನ್ನ ಏನ್ ಭೂಸ್ವಾಧೀನ ಮಾಡ್ಕೊಂಡಿದ್ರು ಈ ಒಂದು ನೈಸ್ ಪ್ರಾಜೆಕ್ಟ್ ನ ವಿಚಾರದಲ್ಲಿ ಇದನ್ನ ರದ್ದುಪಡಿಸಿರುವಂತ ಒಂದು ಕೆಲಸವೂ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ನಾನು ಎಲ್ಲರಲ್ಲೂ ಮನವಿ ಮಾಡುವಂತದ್ದಿಷ್ಟೇ, ಇವತ್ತು ನಥಿಂಗ್ ನೈಸ್ ಅನ್ನೋ ಒಂದು ಅಭಿಯಾನಕ್ಕೆ ಕೈ ಹಾಕಿದ್ದೇನೆ. ಇದರ ಮೂಲಕ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ದೇನೆ. ತಮ್ಮೆಲ್ಲರಿಗೂ ಕೂಡ nothingnice.net ವೆಬ್ಸೈಟ್ಗೆ ತಾವೆಲ್ಲರೂ ರಿಜಿಸ್ಟ್ರೇಷನ್ ಆಗುವ ಮೂಲಕ, ಇದು ಕೇವಲ ರೈತರ ಸಮಸ್ಯೆ ಅಷ್ಟೇ ಅಲ್ಲ, ಪ್ರತಿನಿತ್ಯ ಸಾರ್ವಜನಿಕರು ಲಕ್ಷಾಂತರ ಜನ ಓಡಾಡ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ಕೂಡ ದುಬಾರಿ ಬೆಲೆಗಳನ್ನ ನಿಮ್ಮ ಹೆಗಲ ಮೇಲೆ ಹಾಕಿದ್ದಾರೆ. ಯಾತಕ್ಕೋಸ್ಕರ ನಾವು ಈ ಟೋಲ್ ಅನ್ನ ಕಟ್ಟಬಾರದು ಅನ್ನೋದಕ್ಕೆ ಅನೇಕ ಅಂಶಗಳು ಇವತ್ತು ನನ್ನ ಒಂದು ವೆಬ್ಸೈಟ್ ಅಲ್ಲಿ ನಾನು ಪ್ರಕಟಣೆ ಮಾಡಿದ್ದೇನೆ. ದಯವಿಟ್ಟು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಕಾರಣ, ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವಾಗ ಉಚ್ಚ ನ್ಯಾಯಾಲಯದ ಒಂದು ತೀರ್ಪು, ಒಂದು ಆದೇಶ ಬಂತು, ಆ ಆದೇಶವನ್ನ ಮುಂದಿಟ್ಕೊಂಡು ಯಾವಾಗ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಪ್ರೆಸ್ ಮೀಟ್ ಮೂಲಕ ಇದರ ಬಗ್ಗೆ ಕೆಲವೊಂದಷ್ಟು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅಂದಿನಿಂದನೂ ಇಂದಿನವರೆಗೂ ಕೂಡ ನೈಸ್ಗೆ ಓಡಾಡುವಂತ ಸಾಕಷ್ಟು ಜನ ಕಮ್ಯೂಟರ್ಸ್ ಏನಿದ್ದೀರಿ, ನಿಮ್ಮಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ರೈತರಿಗೆ ಆಗಿರುವಂತ ಒಂದು ಅನ್ಯಾಯ ಏನಿದೆ, ಜೊತೆಯಲ್ಲಿ ಸಾರ್ವಜನಿಕರಿಗೆ ಪ್ರತಿನಿತ್ಯದ ಈ ಒಂದು ದುಬಾರಿ ಬೆಲೆಯ ಒಂದು ಟೋಲ್ ಅನ್ನ ಕಟ್ಟುವಂತದಕ್ಕೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತ FWA ಅಗ್ರಿಮೆಂಟ್ ಅಲ್ಲಿ ಇದ್ದಂತ ಅಂಶಗಳನ್ನ ಇವರು ಕಾಪಾಡ್ಕೊಳ್ದಿರಾ ವಯೋಲೇಟ್ ಮಾಡಿ ಇವತ್ತು ಯಾವ ರೀತಿ ಹೊರಟಿದ್ದಾರೆ. ಇದಕ್ಕೆ ಒಂದು ನಾವೆಲ್ಲರೂ ಕೇಳಬೇಕಾಗಿರುವಂತದ್ದು, ಯಾತಕ್ಕೋಸ್ಕರ ಸರ್ಕಾರ ಇನ್ನೂ ಮೌನ ವಹಿಸ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗ್ತದೆ. ಇದೊಂದು ಅವೇರ್ನೆಸ್ ಕ್ಯಾಂಪೇನ್ ಆಗಿ ಇವತ್ತು ಈ ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ರಿಜಿಸ್ಟರ್ ಆಗಿ ಅಪಾರ ಸಂಖ್ಯೆಯಲ್ಲಿ ಬನ್ನಿ. ಇವತ್ತು ಸಾರ್ವಜನಿಕರ ನಮ್ಮ ಹಕ್ಕುಗಳೇನಿದೆ ಅದನ್ನ ಕಾಪಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಸಮರವನ್ನ ಸಾರೋಣ. ಧನ್ಯವಾದ. ಥ್ಯಾಂಕ್ ಯು.